ಈ ರೀತಿಯಾಗಿ ರೆಡ್ಡಿ ಸೂರ್ಯನಾಯಕನು ತನ್ನ ತಂದೆಯ ಗೋಸ್ಕರ ಸುಮಾರು ಹರಿದಾರಿಗಳ ಕ್ರಮೇಣ ದಿವಸ ಕೂಡ ಸಂಜೆ ರಾತ್ರಿ ಯಾರೂ ಇಲ್ಲದಾಗ ಹಸುಗಳನ್ನು ಕರ್ಕೊಂಡು ಹೋಗೋದು, ತಂದೆಯ ನೋವನ್ನು ತೀರಿಸೋದು, ಮತ್ತು ಅಟ್ಟಿಗೆ ಕರ್ಕೊಂಬರ್ತಕ್ಕಂಥದ್ದು. ಹೀಗೆ ಆ ಹಸುಗಳು ನಿರಂತರವಾಗಿ ಓಡಾಟ ವಿಶ್ರಾಂತಿ ಇಲ್ಲದೆ ಓಡಾಡಿದ್ರಿಂದ ಅವುಗಳು ಉಚ್ಕೊಳ್ಳೋದು, ಬಡಕಲಾಗೋದು ಕಾಣಿಸ್ತು. ಸರಿಯಾಗಿ ಹುಲ್ಲು ಮೇವು ತಿನ್ನಲಿಕ್ಕೆ ಅಲ್ಲಿ ಕಾಲ ಇಲ್ಲ ಅಂತ. ಅದರಲ್ಲಿ ಕೆಲವರು ಈ ಹಸುಗಳನ್ನು ನೋಡಿ ಇವ್ಯಾರು ಒಂದು 6-7 ಹಸುಗಳು ಯಾವ ಬಡಕಲಾಗಿದ್ದಾವೆ, ಯಾಕೆ ಇಷ್ಟು ಒಣಗೋಗಿದ್ದಾವೆ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಯಾರಿಗೂ ಗೊತ್ತಿರಲ್ಲ ಕಂಬಳದವರಿಗೆ. ಹೀಗೆ ಇರಬೇಕಾದ್ರೆ ಅನ್ಕೊಂಡು ಯಾಕೋ ಉಚ್ಕೊಂತವೆ ಇಲ್ಲೆಲ್ಲ ದಾರಿ ಉದ್ದಕ್ಕೆಲ್ಲ ಉಚ್ಕೊಂಡು ಬಂದಿದ್ದಾವೆ, ಈ ಹಸುಗಳು ಎಲ್ಲಿಂದ ಹೋಗ್ತವೆ ಏನು ಕತೆ, ನಾವೆಲ್ಲ ಸಾಯಂಕಾಲ ಅಟ್ಟಿ ಕೂಡಿರ್ತೀವಲ್ಲ, ಮತ್ತು ಎಲ್ಲಿ ಉಚ್ಕೊಂಬರ್ತವೆ ಅಂತಕ್ಕಂಥ ಸಮಸ್ಯೆ ಆಗುತ್ತೆ. ನೋಡೋಣ ಏನು ಅಂತ ಅಲ್ಲೇ ಕಿಲಾರಿಗಳು ಅವರೆಲ್ಲ ಇರ್ತಲ್ಲ ರೊಪ್ಪದಲ್ಲಿ, ಅವತ್ತು ಕಾದಿರ್ತಾರೆ. ಈತ ಹಸುಗಳನ್ನು ಓಡಿಸ್ಕೊಂಡು ಹೋಗೋದು. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಇಲ್ಲೆಲ್ಲ ಜನಗಳು ಸೇರಿಸಿರ್ತಾರೆ. ಎಲ್ಲಿ ಹೋಗಿದ್ದಪ್ಪ ನೀನು, ಈ ಹಸುಳು ತಗೊಂಡು ಎಲ್ಲೋಗಿದ್ದೆ ಅಂತ ಮತ್ತೆ ಆತ ಸುಳ್ಳು ಹೇಳೋಂಗಿಲ್ಲ. ಹಿಂಗೆ ನಮ್ಮ ತಂದೆಯ ನೋವನ್ನು ತೀರಿಸ್ಕೊಳಕ್ಕೆ ಮತ್ತು ಆತ ಸುಳ್ಳಲ್ಲೇ ಮಾಡ್ತಾಯಿದ್ದ, ಊಟ ಮಾಡೋದು ಎಷ್ಟೋ ದಿನಗಳು ಉಪವಾಸ ಇರ್ತಾನೆ ಅಂತ ನಾನು ತಗೊಂಡೋಗಿದ್ದೆ. ಓಹೋ, ನೀನು ನಾವೇನು ಕಟ್ಟಳೆ ಹಾಕಿದ್ದೀವಿ ಸಮಾಜದಿಂದ ನಿನಗೆ ಗೊತ್ತಿಲ್ವೋ, ಅಂತಹ ದೊಡ್ಡ ಸೂರ್ಯನ ಭಕ್ತನಾದ ನಿಮ್ಮಪ್ಪನ್ನೇ ಸಮಾಜದಿಂದ ತೆಗೆದು ಹೊರಗಡೆ ಹಾಕಿದ್ದೀವಿ, ಮತ್ತು ನಿನ್ನ ನಾವು ಬಿಡ್ತೀವ, ನೀನು ಮಾಡ್ತಕ್ಕಂಥದ್ದು ತಪ್ಪಲ್ವೇ ಅಂತ ಆಜ್ಞೆ ಬರೆಸ್ತೇವೆ. ತಪ್ಪು, ಏನೋ ತಂದೆಯ ಮೇಲೆ ಅಪಾರವಾದ ಪ್ರೀತಿಯಿಂದ ನಾನು ಈಗ ಮಾಡಿದೆ, ದಯವಿಟ್ಟು ಅಂತ. ಸಾಧ್ಯ ಇಲ್ಲ. ಕೆಟ್ಟನ ಪೂಜೆಗೆ ಹೋದಂಥ ಆ ಕೆಟ್ಟ ಹೆತ್ತುಗಳು ಬೇಡ, ಕೆಟ್ಟನ ಮಗನೂ ಬೇಡ, ನಿನ್ನನ್ನು ಕೂಡ ಸಮಾಜದಿಂದ ಬಹಿಷ್ಕರಿಸಿದ್ದೀವಿ, ಕಂಬಳದಲ್ಲಿ ಬಿಟ್ಕೋಬೇಡ್ರೋ ಅಂತ ಆಜ್ಞೆ ಮಾಡ್ತಾರೆ ಹಿರಿಯರು. ಮತ್ತು ಸೂರ್ಯನಾಯಕ ಯೋಚನೆ ಮಾಡ್ತಾನೆ, ಮತ್ತೇನು ಮಾಡೋಕ್ಕಾಯ್ತು, ನನ್ನ ಕರ್ಮ, ನಾನು ತಂದೆ ಸೇವೆ ಮಾಡಲಿಕ್ಕೆ ಹೋಗಿದ್ದೆ, ಬಂದಿದ್ದು ಎಲ್ಲ ಪಾಲಿಗೆ ಬಂದಿದ್ದೆ, ಪಂಚಾಮೃತ, ದೇವರು ಇದನ್ನು ಬಿಡು ಅಂತ ಆ 6 ಹಸುಗಳನ್ನ ಹೊಡ್ಕೊಂಡು ನೋವು ಪಟ್ಕೊಂಡು ಮತ್ತೆ ತಂದೆ ಹತ್ರ ಬರ್ತಾರೆ. ಆ ಸಂದರ್ಭದಲ್ಲಿ ಇವರಿಬ್ಬರು ಇರ್ತಾರಲ್ಲ, ಗಾದ್ರ ಪಲ್ಲಕ್ಕಾಗಲಿ ದಡ್ಡ ಕಾಮಯ್ಯ ಆಗಲಿ, ಯಾರೂ ಯಜಮಾನ್ರಿಗೆ ಅಡ್ಡ ಮಾತಾಡಲ್ಲ. ಅವ್ರು ಸುಮ್ಮನೆ ಕಂಪೌಂಡದಲ್ಲಿರ್ತಾರೆ, ಯಾಕೆ ಬೇಕು ನಮಗೆ ಅಂತ. ಅದು ಈತನಿಗೆ ತಂದೆ ಮೇಲಿದ್ದಂಥ ಒಂದು ಭಾವನೆ, ಭಕ್ತಿ ಅವರಿಗೆ ಇರಲ್ಲ. ಇದ್ದೇನೋ, ಆದರೆ ಅವರಿಗೆ ಅಷ್ಟು ಧೈರ್ಯ ಬರೋಲ್ಲ ಹೊರಗಡೆ ಹೋಗಿ ಬರಬೇಕು ಅಂತ. ಸರಿ, ಅಲ್ಲಿ ಹೋದಾಗ ಏನಪ್ಪ ಬಂದುಬಿಟ್ಟೆ ವಾಪಸ್ಸು ಅಂತ. ಹೀಗೆಲ್ಲ ಆಗ್ಬಿಡ್ತು ನೋಡಪ್ಪ, ನನ್ನನ್ನು ಹೊರಗೆ ಹಾಕ್ಬಿಟ್ರು. ಅಯ್ಯೋ, ಎಂಥ ಕೆಲಸ ಆಯ್ತಲ್ಲ ಮಗನೇ. ನಾನು ಕುಲದಿಂದ ಹೊರಗೆ ಬಂದುಬಿಟ್ಟೆ, ನೀನು ಕುಲದಿಂದ ಹೊರಗೆ ಹಾಕಿದ್ದಾರೆ ಅಂದರೆ ನನ್ನಿಂದ ನಿನಗೆ ಎಷ್ಟು ತೊಂದರೆ ಆಯ್ತಲ್ಲಪ್ಪ, ನೀನು ಬಾಳಿ ಬದುಕ್ತಕ್ಕಂಥ ಮಗ ನೀನು. ಇಲ್ಲ ಬಿಡಪ್ಪ, ನಿನಗೋಸ್ಕರ ನಾನು ಏನು ಬೇಕಾದರೂ ಸಿದ್ಧವಾಗಿದ್ದೀನಿ, ಅವ್ರ ಶಿಕ್ಷೆಯನ್ನು ನಾನು ಸ್ವೀಕರಿಸ್ತೀನಪ್ಪ ಅಂತ. ಬೇಡಪ್ಪ, ನೀನೇನಾದರೂ ಮಾಡಿ ಮತ್ತೆ ಹೋಗಿ ಕುಲಕ್ಕೆ ಸೇರ್ಕೋಬೇಕು ನೀನು, ನಂದು ಆಗೋಯ್ತು ಬಿಟ್ಬಿಡು, ನನ್ನ ಕುಲದಿಂದ ಹೊರಗೆ ಹಾಕಿದ್ದಾರೆ, ನೀನಿನ್ನ ಬೆಳೆಯೋನು, ಬಾಳ್ತಕ್ಕಂಥವ್ನು, ಏನಾದರೂ ಮಾಡಿ ನೀನು ಕುಲಕ್ಕೆ ಸೇರಿಕೊಳ್ಬೇಕು ಅಂತ. ಆಯ್ತಪ್ಪ, ನೀನು ಹೆಂಗೆ ಹೇಳ್ತೀಯ ಹಂಗೆ ಅಂತ. ಅಲ್ಲಿ 6 ಹಸುಗಳಿದ್ವಲ್ಲ, ಅದರಲ್ಲಿ ಒಂದು 3 ಹಸುಗಳನ್ನು ತಂದೆಗೆ ಕೊಟ್ಟು, ಪ್ರತಿನಿತ್ಯ ಆತ ಸೇವೆ ಮಾಡಬೇಕಲ್ಲ. ಇನ್ನು 3 ಹಸುಗಳನ್ನು ತೆಗೆದುಕೊಂಡು ತಳಕಿನ ಗುಡ್ಡಕ್ಕೆ ಬರ್ತಾನೆ. ತಳಕಿನ ಗುಡ್ಡಕ್ಕೆ ಬಂದಾಗ ಅಲ್ಲಿ ಗುಡ್ ಮೆದ್ಲರು ಸೇರ್ಕೊಂತಾರೆ. ಗುಡ್ ಮೆದ್ನರು, ಮಲಿಕೇಟ್ ಎದ್ಲರು ಅಂತ. ಎದ್ಲರು ಅಂತಂದರೆ ಹಸುಗಳನ್ನು, ದೇವ್ರ ದನಗಳನ್ನು ಕಾಯ್ತಕ್ಕಂಥವ್ರು. ಗುಡ್ಡದಲ್ಲಿ ಹಸುಗಳನ್ನು ಕಾಯ್ತಕ್ಕಂಥವ್ರು ಗುಡ್ದೆದ್ಲರು, ಗುಡ್ ಮೆದ್ಲರು ಅಂತ. ಈಗ ಸೂರ್ಯನಾಯಕನಿಗೆ ಅವನ ವಂಶದವ್ರಿಗೆ ಎದ್ಲರು ಅಂತಾರೆ.
ಯಾವ್ದು ನಿಮ್ಮ ಬೆಡಗಂತ ಎದ್ಲರಾಯರು ದಡ್ಸೂರು ನಾಯಕರು ಕುಲುಮು ಅಂತಾರೆ. ಹಾಗೆ ಅಲ್ಲಿ ಗುಡ್ ಮೆದ್ಲರು ಅಂತ, ಮಲ್ಲಿಕೇಟ್ ಎದ್ಲರು ಅಂತ ಅಲ್ಲಿ ಸೇರ್ಕೊಳ್ತಾರೆ. ಅವ್ರನ್ನೆಲ್ಲ ಕರ್ಕೊಂಡು ಈತ ಅಲ್ಲೇ ಇನ್ನೇನು ಬಿಡಪ್ಪ, ಇನ್ನೇನು ಬೇಕು ನನಗೆ, ಹಿಂಗೆ ಬಹಿಷ್ಕರಿಸಲ್ಪಟ್ಟೆ, ತಂದೆ ಒಂದು ಕಡೆ ಆದ, ನನ್ನ ಜೀವನೇ ಒಂಥರ ಆಯಿತು ಅಂತ ಜಿಗುಪ್ಸೆ ಪಟ್ಕೊಂಡು ಈಗ ಹಿರಳ್ಳಿಯಲ್ಲಿರ್ತಕ್ಕಂಥ ರಂಗಯ್ಯನ ಮಕ್ಕಳು, ರಂಗಯ್ಯನ ಮರಗಳಿದಾವಲ್ಲ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದುಬಿಟ್ಟು ಅಲ್ಲಿ ಶಿವಲಿಂಗ ಅವೆಲ್ಲ ಇರ್ತಾವಲ್ಲ ಅಲ್ಲಿ ಅವನ್ನ ಆರಾಧನೆ ಮಾಡ್ಕೊಂಡಿರ್ತಾನೆ. ಅಲ್ಲಿಗೆ ಮಲ್ಲಿಕೇಟ್ ಎದ್ಲರು, ಗುಡ್ ಮೆದ್ಲರು, ನಲದಮ್ ನಾಯಕರು, ನಲಬಾಪುಲು, ಹೊಸಕೋಟೆ ಮಾಸ್ಲರು, ಇಷ್ಟು ಜನ 7 ಜನ ಅಲ್ಲಿ ಒಂದು ಕಟ್ಟೆ ಮನೆಗೆ ಬಾಧ್ಯಸ್ಥರಾಗ್ತಾರೆ. ದಡ್ಸೂರು ನಾಯಕನ ಒಂದು ಕಟ್ಟೆ ಮನೆಗೆ ಗುಡ್ ಮೆದ್ಲರು, ಮಲ್ಲಿಕೆ ಅಂತಂದರೆ ನಾವು ಈ ಕಣದಲ್ಲಿ ಕಾಳುಗಳು ತುಳಿಸ್ಬೇಕಾದ್ರೆ ಎತ್ತುಗಳಿಗೆ ಕುಕ್ಕೆ ಹಾಕ್ತಾರಲ್ಲ, ಆ ಕುಕ್ಕೆ ಹಾಕೋರನ್ನ ಮಲ್ಲಿಕೇಟ್ ಎದ್ಲರು ಅಂತ ಕರೆಯಾರಂತೆ. ಕಾಳು ತಿಂತಾವಲ್ಲ ಅಂತ ಕುಕ್ಕೆ ಹಾಕೋರು ಇದರಲ್ಲಿ ಕಣದಲ್ಲಿ ತಿರುಗಬೇಕಾದ್ರೆ. ಆಮೇಲಿಂದ ಅಲ್ಲಿಗೆ ಎಲ್ಲ ಬಂದು ಸೇರ್ಕೊಂತಾರೆ. ಗುಡ್ ಮೆದ್ಲರು, ಮಲ್ಲಿಕೇಟ್ ಎದ್ಲರು, ನಲಬಾಪುಲು, ನಲದಮ್ ನಾಯಕರು, ಆಮೇಲೆ ಹೊತ್ಕೋಟೆ ಮಾಸ್ಲು, ಇಷ್ಟು ಜನ ಅಲ್ಲಿ ಸೇರ್ಕೊಂಡು ಇದನ್ನ ಹತ್ರ ಇರ್ತಾರೆ. ಈ ನಲಬಾಪುಲು ಅಂತಕ್ಕಂಥ ಪ್ರಸಂಗ ಹೆಂಗೆ ಬಂತು ಅನ್ನೋದು ಹೇಳ್ತೀನಿ. ಒಬ್ಬೊಬ್ಬರೇ ಒಂದೇ ಥರ ಹೇಳ್ತಾರೆ. ಹಿಂದೆ ನಮ್ಮರೆಲ್ಲ ಪಶುಳು ಕಾದ್ಕೊಂಡು CIT ಸಿಂಗನ ಮಲೆ, ಲಂಕಾದ್ರಿ ಪರ್ವತ, ನಲ್ಲಮಲ ಪ್ರದೇಶದಲ್ಲಿ ಇದ್ದರು ಇವರು. ಲಂಕಾದ್ರಿ ಪರ್ವತ ಅಂದರೆ ಈ ನಲ್ಲಮಲ ಇರ್ತಕ್ಕಂಥದ್ದೆಲ್ಲ ಶ್ರೀಶೈಲ, ಅಹೋಬಲಂ ಮತ್ತು ತಿರುಪತಿ, ಅದು ಪೂರ್ತಿ ನಲ್ಲಮಲ. ಆ ನಲ್ಲಮಲಕ್ಕೆ ಬರೋಕ್ಕಿಂತ ಇಂಚೆ ಲಂಕಾದ್ರಿ ಪರ್ವತ ಹತ್ರ ಒಂದು ಹಳ್ಳಿ. ನಮ್ಮ ದೇವ್ರ ದನಗಳಿಗೇನಪ್ಪ, ಕೋಳಿ ಕೂಗಬಾರ್ದು. ಕೋಳಿ ಯಾಕೆಂದರೆ ಅದು ಅನಿಷ್ಟನೆಲ್ಲ ತಿನ್ನುತ್ತೆ, ಅದು 2 ಕಾಲಿನ ಪ್ರಾಣಿ, ಅದನ್ನು ನಾವು ಮನೆಯಲ್ಲಿ ನಾವು ಒಂದು ಮಾಂಸನೇ ತಿನ್ನಲ್ಲ. ಕೋಳಿ ನಮಗೆ ಹೊರತ ನಾಯಕರಿಗೆ. ಹಾಗೆ ಕೋಳಿ ಕೂಗಿದ್ದಕ್ಕೆ ಏನೋ ಒಂದು ವಿಚಿತ್ರ ಶಬ್ದ ಆಗಿಬಿಟ್ಟು ಈ ಎಲ್ಲ ದನಗಳು ಬಾಲ ಮ್ಯಾಲೆ ಮಾಡ್ಕೊಂಡು ಕೊಂಬು ನೆಟ್ಟಿಗೆ ಮಾಡ್ಕೊಂಡು ಎಲ್ಲಿ ಕೂಗಿತು ಕೋಳಿ ಆ ಹಳ್ಳಿನ ಕಡೆಗೆ ನುಗ್ಗಿಬಿಡ್ತವೆ ಸಾವಿರಾರು ಹಸುಗಳು. ಅಲ್ಲಿ ಕರೆ ಬ್ರಾಹ್ಮಣ ಭಾಸ್ಕರಪ್ಪ ಅಂತ ಇರ್ತಾನೆ. ಆತ ಅಲ್ಲಿ ದೇವಸ್ಥಾನದ ಪೂಜಾರಿ. ಆತನ ಮಗಳು ನಂದಿಯಮ್ಮ ಅಂತ ಇರ್ತಾಳೆ. ಅಯ್ಯೋ ಇವೆಲ್ಲ ಏನಪ್ಪ ಹಿಂಗೆ ಸಾವಿರಾರು ದನಗಳು ನಮ್ಮನ್ನ ಮೇಲೆ ಈ ಹಳ್ಳಿನೇ ಸರ್ವನಾಶ ಮಾಡಿಬಿಡ್ತಾರೆ ಅಂತಂದು ಆಕೆಯನ್ನು ಮಾಡ್ತಾಳೆ. ಆ ದೇವ್ರ ಸಾಮಾನುಗಳನ್ನೆಲ್ಲ ಒಂದು ಪುಟ್ಟಿಯಲ್ಲಿ ತಗೊಂಡು ಸೀದಾ ತಿರುವಿನ ಮಡುಗಿನ ಹತ್ರ ಬರ್ತಾಳೆ, ಹಂಪೆಯಲ್ಲಿರ್ತಕ್ಕಂಥ. ಅಲ್ಲಿಗೆ ಬಂದು ಆ ಗಂಗೆಗೆ ಇದನ್ನು ಯಾರು ಮುಟ್ಟಿದ್ರು ಕೂಡ ವಿಷವಾಗಿ ಪ್ರಾಪ್ತವಾಗಲಿ ನೀರು ಅಂತ ಅಲ್ಲಿಗೆ ಬಿಟ್ಬಿಟ್ಲು. ಇದೇನಾಗುತ್ತೆ, ಸರಿಯಾಗಿ ಎಲ್ಲ ಮೇಯ್ದ್ಕೊಂಡು ಹೋದ ಹಸುಗಳೆಲ್ಲ ಬಂದು ನೀರು ಕುಡಿಯೋಕ್ಕೆ ತಿರುವಿನ ಮಡುಗೆ ಒಂದು 3 ಎತ್ತು ಕಾಲು ಕರ್ಕೊಂಡು ಗುಟ್ರ ಹಾಕ್ಕೊಂಡು ಯಾವ ಎತ್ತುಗಳನ್ನ ಹತ್ತು ಬಿಟ್ಕೊಳ್ಳಲ್ಲ. ಅಷ್ಟು ಶಬ್ದ ಮಾಡ್ಕೊಂಡು ಎಲ್ಲ ತರಬ್ತೈತೆ. ಅದೊಂದೇ ಯಜಮಾನ್ರು ಕಿಲ್ಲರ್ಗಳೆಲ್ಲ ಬಂದ್ರೆ ಅಲ್ಲಿ ಯಾಕಪ್ಪ ಹಿಂಗೆ ಇದು ಇಷ್ಟು ವೀರಾವೇಶದಿಂದ ಎಲ್ಲ ನಡೀತೈತೆ, ಏನೋ ಇದೆ ಕಂಡ್ರು ಅಂತಂದು ಯಜಮಾನ್ರು ಅವಾಗೇನು ಮಾಡ್ತಾನೆ, ಅದು ನಡೆದ ಮೇಲೆ ಒಂದು ಕಂಬಳಿ ಹಾಸಿ, ಕಂಬಳಿ ಮೇಲೆ ಒಂದು ಸೂಜಿ ಇಟ್ಟು, ಸೂಜಿ ಮೇಲೆ ಒಂದು ಮಲ್ಲಿಗೆ ಹೂ ಇಟ್ಟು, ಅದ್ರ ಮೇಲೆ ಬೋಡದಾಸರಿ ಶ್ರೀಮನ್ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾನೆ. ಪರಮಾತ್ಮ ಅಲ್ಲಿ ಪ್ರತ್ಯಕ್ಷನಾಗ್ಬಿಡ್ತಾನೆ ಗದ್ದಿಗೆ ಮೇಲೆ. ಸೂರ್ಯನಾರಾಯಣ ಆತ ಪ್ರತ್ಯಕ್ಷ ಗದ್ದಿಗೆ ಮೇಲೆ ಆಗ್ತಿದ್ದಂಗೆ ಆ ತಿರುವಿನ ಮೂಡೆಯಲ್ಲಿರ್ತಕ್ಕಂಥ ಸಮಸ್ತ ಆಭರಣಗಳ ಪೆಟ್ಟಿಗೆ ಅಲ್ಲಿ ಬಂದು ಕುತ್ಕೊಂಡ್ಬಿಡುತ್ತೆ. ಆವಾಗ ಎಲ್ಲರೂ ಪರಮಾತ್ಮನಿಗೆ ನಮಸ್ಕಾರ ಮಾಡಿ
ಆವಾಗ ಇದು ಯಾರ್ದಿದು ಪೆಟ್ಟಿಗೆ ಆಭರಣಗಳು ಅಂತ ಅದು ಕೇಳಿದಾಗ ಆ ಜನದಲ್ಲಿ ನಂದೆಮ್ಮ ಇರ್ತಾಳೆ. ಆ ಹಸುಗಳೆಲ್ಲ ಹಳ್ಳಿನ ಸರ್ವನಾಶ ಮಾಡಿಬಿಟ್ಟಿರುತ್ತೆ. ಅವ್ರ ಅಪ್ಪನೂ ಸತ್ತೋಗಿರ್ತಾನೆ. ಕರೆ ಬ್ರಾಹ್ಮಣರ ಭಾಸ್ಕರಪ್ಪ. ನಲ್ಲ ಬಾಪುಲು ಯಾಕಂತ ಬಂತು ಅಂತಂದು ನಾನು ಹೇಳ್ತಾ ಇದ್ದೇನೆ. ಇದು ನಾನು ತಗೊಂಡು ಏನು ಮಾಡೋಣ, ನನ್ನ ತಂದೆ ಸತ್ತು ಹೋದ, ನಮ್ಮ ಹಳ್ಳಿಯೆಲ್ಲ ಸರ್ವಸ್ವ ನಾಶ ಆಗೋಯ್ತು, ನಾನು ಈ ಕಂಬಳ ಜೊತೆಗೆ ಇರ್ತೀನಿ ಅಂತ ಆಕೆ ಹೇಳ್ತಾಳೆ, ಬ್ರಾಹ್ಮಣರ ಹೆಣ್ಮಗಳು. ಆಗ ಪರಮಾತ್ಮ ಹೇಳ್ತಾನೆ, ನೋಡ್ರಿ ನಿಮಗೆ ದೇವರು ಇರಲಿಲ್ಲ, ಈಕೆ ನಂದೆಮ್ಮ ನಿಮಗೆ ದೇವರು ಕೊಟ್ಟಿದ್ದಾಳೆ. ಆ ಪೆಟ್ಟಿಗೆ ತೆಗೆದು ನೋಡಿದಾಗ ಸಮಸ್ತ ಇವತ್ತೇನಿದೆ ನಮ್ಮಲ್ಲಿ, ಒಂದು ಮಣಿ ತೂಕದ ಜಾಗಟೆ, ಆಮೇಲೆ ಮುತ್ತಿನ ಕಾಲ್ಪಿಂಡೆ, ಬಂಗಾರದ ಕೊಳಲು, ಲಿಂಗಮುದ್ರಿಗಳು, ಸಾಲಿಗ್ರಾಮಗಳು ಇವೆಲ್ಲ ಸಮಸ್ತನೂ ಕೂಡ ಅದರಲ್ಲಿರ್ತವೆ. ಇವನ್ನ ಇಟ್ಕೊಂಡು ನೀವು ಪೂಜೆ ಮಾಡಿರಿ. ನಿಮಗೆ ದೇವ್ರಂಗೆ ಕೊಟ್ಟಿರ್ತಕ್ಕಂಥ ನಂದೆಮ್ಮನ್ನು ಮೊದಲು ನೀವು ಪೂಜೆ ಮಾಡಿರಿ. ಈ ಕಲಿಯುಗ, ಅಲ್ಲಿ ಕಲಿಯುಗ ಪ್ರಾರಂಭ ಆದಾಗ ಇದನ್ನೆಲ್ಲ ನೀವು ನಿರತವಾಗಿ ನಡ್ಕೊಂಡು ಹೋಗ್ರಿ, ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಆತ ಅದೃಶ್ಯನಾಗ್ತಾನೆ. ಅವತ್ತಲಿದ್ದ ನಂದೆಮ್ಮ ನಮ್ಮ ಕಂಬಳ ಜೊತೆಗೆ ಇರ್ತಾಳೆ. ಆ ನಂದೆಮ್ಮನ ವಂಶದವರೇ ನಲ್ಲ ಬಾಪಲು. ಅರ್ಥಾಯ್ತಾ? ಆ ಕಂಬಳನ ಈ 6 ಜನ ಅಣ್ಣ ತಮ್ಮಗಳ ಸಂಪಾದಿಸೋದು ಅಕ್ಕರಾಯಮ್ಮ ಅಂತ ಹೇಳಿದೆ. ಯಾರ ಸೂರ್ಯರಾಜ, ಗ್ಯಾರೆ ಬಯ್ಯಪ್ಪ ರಾಜ, ಕನಕಧರ್ಮರಾಜ, ಬಾನ್ಕೋಟೆ ರಾಜ, ತಿಪ್ಪಂಡಿ ರಾಜ, ಗೊರ್ಲ ಬಯ್ಯಪ್ಪ ರಾಜನ ಈ 6 ಜನ ತಮ್ಮಗಳ ಆ ಪೆದ್ದಕ್ಕರಾಯಮ್ಮ ಸಂಪಾದಿಸಿರ್ತಾಳೆ. ಈ ಕಲಿಯುಗ ಪ್ರಾರಂಭ ಆಗುತ್ತಪ್ಪ, ನಾವು ಇಲ್ಲಿಗೆ ಬರೋಲ್ಲ, ನೀವು ಕಂಬಳ ತಗೊಂಡು ಹೋಗುವಂತ ಅಕ್ಕನ ಜೊತೆಗೆ ಈ ತಮ್ಮಗಳು ಬರ್ತಾರೆ. ಇಲ್ಲಿಂದ ಶ್ರೀಶೈಲದಿಂದ ಹಂಪಿ ಮಾರ್ಗವಾಗಿ ತಾಯಿ ಡೋಣಿ, ಉಜ್ಜಿನಿ, ಜೋಗಿಹಟ್ಟಿ, ಅಲ್ಲಿ ಸೀದಾ ನಾಗನಹಟ್ಟಿ, ನಾಗರಕಲ್ಲುಗಳ ಹತ್ರ ಬರ್ತಾರೆ. ಬಂದು ಅಲ್ಲಿ 2 ಪದಿ ಹಾಕ್ತಾರೆ. ಒಂದು ಒಣಗಿದ ಕಳ್ಳೆ, ಇನ್ನೊಂದು ಹಸಿ ಕಳ್ಳೆ. ಒಣಗಿದ ಕಳ್ಳೆಗೆ ವಿಷ್ಣು ಕಂಬಳವನ್ನು, ಹಸಿ ಕಳ್ಳೆಯಲ್ಲಿ ಶಿವ ಕಂಬಳವನ್ನು ಸೇರಿಸ್ಬಿಟ್ಟು ಅದಕ್ಕೆ ಸುಕ್ಕಲಮಲ್ಲ ನಾಯಕನ ಪದಿ ಅಂತ ಹೆಸರಿಡ್ತಾರೆ. ನಾಯಕನಹಟ್ಟಿಗೆ ಹಿಂದೆನೇ ಇತ್ತು ನಾಯಕನಹಟ್ಟಿ ಅಂತ. ಅಲ್ಲಿ ಎಲ್ಲ ತಮ್ಮಗಳೆಲ್ಲ ಬೆಳೆದ ಮೇಲೆ ನೀವೆಲ್ಲರನ್ನ ಸಂಪಾದಿಸ್ಕೊಂಡಿರ್ಬೇಕಾದ್ರೆ ಅಲ್ಲಿ ಆ ಪರ್ಣ ಕುಟೀರಕ್ಕೆ ತಿಪ್ಪೇಸ್ವಾಮಿ ಬಂದಿರ್ತಾನೆ. ಅಲ್ಲಿ ತಿಪ್ಪೇಸ್ವಾಮಿ ಒಳ್ಳೆ ಬಿಸಿಲಿಗೆ ಬಂದಾಗ ನಮ್ಮ ಬೋಡಿದಾಸರಿ ಹಾಲು ಕರೆದು ಆತನಿಗೆ ನೀಡ್ತಾರೆ. ಆತನಿಗೆ ಸಮಾಧಾನವಾಗಿ ನಮ್ಮ ಕಂಬಳ ಜೊತೆಗೇ ಭಾಳ ದಿನ ಇರ್ತಾರೆ. ಇವತ್ತೇನು ತಿಪ್ಪೇಸ್ವಾಮಿ ಅಂತ ಹೇಳ್ತೀವಲ್ಲ ಆತ. ನಂಜಮ್ಮನ ಮಗ ನರಸಿಂಗರಾಯ ಅಂತ ಬ್ರಾಹ್ಮಣ. ನರಸಿಂಗರಾಯನ ಮಗ ಪಾಪನಾಯಕ ಅಂತ. ನರಸಿಂಗರಾಯ ಆಗಲೇ ನಮ್ಮದರಲ್ಲೇ ಮದುವೆ ಆಗಿಬಿಡ್ತಾನೆ. ನರಸಿಂಗರಾಯನ ಮಗ ಪಾಪನಾಯಕ ಅವತ್ತು ಪ್ರಧಾನಿ ಕಂಬಳಕ್ಕೆ. ಎಷ್ಟು ಪ್ರಿಫರೆನ್ಸ್ ಕೊಟ್ಟರು ನೋಡ್ರಿ ನಲ್ಬಾಪುಲವರು. ಆ ಸಂಬಂಧದಲ್ಲೇ ಈ ದಡ್ಡಿ ಸೂರ್ಯನಾಯಕರ ಹತ್ರ ಇರ್ತಕ್ಕಂಥ ನಲ್ಬಾಪಲ ಪ್ರಸಂಗ. ಅವರು ಈತನ ಹತ್ರನೇ ಇರ್ತಾರೆ, ಶರಣನ ಹತ್ರ. ಈತ ಶರಣನಾಗ್ತಾನೆ. ಸದಾ ದೇವರ ಚಿಂತೆ, ಒಳ್ಳೇದು ಮಾಡಬೇಕು. ಪಶುಗಳು ಕಾದ್ಕೊಂಡು ಆತ ಎಲ್ಲಿ ಹೋಗ್ತಾನೆ, ಸೀದಾ ಕೋಟಗುಡ್ಡಕ್ಕೆ ಹೋಗ್ತಾನೆ. ಕಡದ ಗುಡ್ಡ, ಕೋಟಗುಡ್ಡ. ಇವತ್ತು ಕೋಟದ ಗುಡ್ಡ ಮಾರಮ್ಮ ಅಂತಂದು ಹೇಳ್ತೀವಲ್ಲ, ಆ ಸ್ಥಳದಲ್ಲಿ ಆತನೇ ಆಯಮ್ಮನಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತಾನೆ. ಆ ಗವಿಗಳಿರೋದು ಹಂಗೆ ಇರ್ತವೆ, ಒಂದು ಕಡ್ದು ಚಪ್ರ ಹಾಕ್ದಂಗೆ ಇರ್ತವೆ ಆ ಪ್ರದೇಶ. ಭಾಳ ಚೆನ್ನಾಗಿದೆ ಆ ಜಾಗ ಎಲ್ಲ, ನಾನು ನೋಡಿದ್ದೀನಿ. ಕೋಟಗುಡ್ಡದ ಪ್ರದೇಶ. ಅಲ್ಲಿ ಹೋಗ್ಬಿಟ್ಟು ಆತ ಪಶುಪಾಲನೆ ಮಾಡಿಕೊಂಡು ಅಲ್ಲಿ ಈ ಅಮ್ಮನ್ನು ಪ್ರತಿಷ್ಠಾಪನೆ ಮಾಡಿ ಆದಿಶಕ್ತಿನ ಕೋಟಗುಡ್ಡ ಮಾಡಮ್ಮ, ಒಡೆಯಲ್ ಮಾರಮ್ಮ ಅಂತ ಹೆಸರಿಟ್ಕೊಂಡ್ಬಿಟ್ಟು ಅಲ್ಲಿ ಆ ಗುಹೆಗಳಲ್ಲಿ ಧ್ಯಾನಸಕ್ತನಾಗ್ತಿರ್ತಾನೆ. ನೇನಿದೆ ಜೀವನ ಇಷ್ಟೇ ಅಂತಂದು ಎಲ್ಲ ಹೇಳ್ಕೊಂಡು ಇವರಿಗೆಲ್ಲ ಜವಾಬ್ದಾರಿ ಕೊಟ್ಟು ಇರ್ತಾನಲ್ಲಿ ಕಂಬಳ ಕಟ್ಕೊಂಡು. ಅಲ್ಲಿನೇ ಅಪಲೆಪಲ್ಲಿ ಅಂತ ಇದೆ, ಆ ಕೋಟಗುಡ್ಡದ ಹತ್ರನೇ ಅಪಲೆಪಲ್ಲಿ, ಕೂಡ್ಲಿಗಿ ತಾಲೂಕು. ಅಪಲೆಪಲ್ಲಿನೇ ಇವತ್ತು ದಡ್ಡೈ ನೇತ್ರಗಳು ಅಲ್ಲೇ ಇರೋದು.
ಭಾಳ ಇದ್ದಾವೆ ಎತ್ತುಗಳಲ್ಲಿ. ಮತ್ತು ಇವರೆಲ್ಲ ಏನಿದ್ದಾರೆ ಇವತ್ತು ರೆಡ್ ಸೂರ್ಯನಾಯಕನ ಅನುಯಾಯಿಗಳು ಎದ್ದವರವರೆಲ್ಲ ಪ್ರತಿ ವರ್ಷಕ್ಕೆ ಒಂದು ಸರಿ ಅಲ್ಲಿಗೆ ಹೋಗ್ತಾರೆ, ಕೋಟಗುಡ್ಡಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಕೋಟಗುಡ್ಡದ ಮಾರಮ್ಮನ್ನೆಲ್ಲ ಹರಕೆ ಮಾಡ್ಕೊಂಡು ಅದೆಲ್ಲ ತೀರಿಸ್ಕೊಂಡು ಭಕ್ತಿಯಿಂದ ಈಗಲೂ ಕೂಡ ಬರ್ತಾಯಿದ್ದಾರೆ. ಅಲ್ಲಿ ತಲೆ ಕೂದಲು ತೆಗೆಸ್ತಾರೆ, ಬೇಟೆಗೆ ಹೋಗ್ತಾರೆ, ಭಾಳ ನೀರಿನ ವ್ಯವಸ್ಥೆ ಎಲ್ಲ ಇದೆ, ನಾನು ನೋಡ್ಕೊಂಬಂದು. ಹೀಗೆ ರೆಡ್ ಸೂರ್ಯನಾಯಕ ಶರಣನಾಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆತ ಮಾಡಿ